ಅವ್ರನ್ನ ನೀನು ಎಲ್ಲಿ ಹೋದ್ರೂ ನಿನಗೆ ಉಪೇಂದ್ರ ಕುಮಾರ್ ಮಗ ಅಂತ ನಿಂಗೆ ಮರ್ಯಾದೆ ಸಿಗುತ್ತೆ. ದ ಮೂಮೆಂಟ್ ಯು ಸೇ ಯುವರ್ ಉಪೇಂದ್ರ ಕುಮಾರ್ ಸನ್ ವಿಲ್ ಗೆಟ್ ಯುವರ್ ಡ್ಯೂ ರೆಸ್ಪೆಕ್ಟ್. ಬಟ್ ಐ ವಾಂಟ್ ಬಿ ನೋನ್ ಆಸ್ ತನುಜ್ ಕುಮಾರ್ಸ್ ಫಾದರ್. ಅದನ್ನ ಇಂಪ್ರೂವ್ ಮಾಡು. ಯಾಕಂದರೆ ನಾವು ಆಗ ವಿ ಯೂಸ್ ಟು ವೆಯ್ಟ್ ಫಾರ್ ದ ಸಾಂಗ್ ಟು ರಿಲೀಸ್ ಆಸ್ ಅ ಕ್ಯಾಸೆಟ್. ಆಮೇಲೆ ಮನೇಲಿ ಕಾಸು ಕೊಡಲ್ಲ, ಯಾಕಂದರೆ ಆಗ ಬಂದು ಒಂದು ಕ್ಯಾಸೆಟ್ $100 ಇಸ್ ಲೈಕ್ ಸಮ್ 10,000 ರೈಟ್ ನೌ. ವೆರಿ ಬಿಗ್ ಥಿಂಗ್. ಯಾ. ಸೊ ನಾವು ವಿ ಯೂಸ್ ಟು ಸೇವ್ 1 or 2 years ಟು ಆ್ಯಕ್ಚುಲಿ ಅಕಲ್ಮಿಟ್ ದಟ್ $100. ಅವ್ರು ನೆನಪಿಟ್ಕೊಂಡಿರೋದೇ ನಮಗೆ ಬಂದ ಇಟ್ಸ್ ವಂಡರ್ಫುಲ್ ಥಿಂಗ್. ಯಾಕಂದರೆ ಈಗ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅಂದಂಗೆ, ಅದೇ ಥರ ಬಂದ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ಅವ್ರದ್ದು ಫ್ಯಾನ್ಸ್ ಇಸ್ ದೇರ್ ಲೈಫ್ ಲೈನ್. ಸೊ ಅವ್ರ ಮ್ಯೂಸಿಕ್ ಇನ್ನೂ ನಡೀತಾ ಇತ್ತಂದರೆ ಇಟ್ಸ್ ಬಿಕಾಸ್ ಆಫ್ ದ ಫ್ಯಾನ್ಸ್. ಎಸ್, ಉಪೇಂದ್ರ ಕುಮಾರ್ ಅವರ ಮನೆತನ, ಅವರ ಒಂದು ವಂಶದ ಕುಡಿ ನಮ್ಮ ತನುಜ್ ಅವರು. ಖಂಡಿತ ಈ ಮೂಲಕ ನಾನು ಅಪ್ಕಮಿಂಗ್ ನಮ್ಮ ಎಲ್ಲ ಡೈರೆಕ್ಟರ್ಗಳಿಗೆ, ಮೇಕರ್ಸ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ಲೀಸ್ ಇಂಥ ಒಂದು ಪ್ರತಿಭೆನ, ಆ ಫ್ಯಾಮಿಲಿ ಲೆಗಸಿನ ಮುಂದುವರಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸೊ ಆಗ್ಲಿಂದ ನಾನು ಯಾರಿಗೂ ಐ ನೆವರ್ ಆ್ಯಕ್ಚುಲಿ ಪರ್ಸನಲಿ ಟೋಲ್ಡ್ ಐ ಆಮ್ ಉಪೇಂದ್ರ ಕುಮಾರ್ ಸನ್ ಅಂತ. ಯಾಕೆ? ವೈ? ಯಾಕಂದರೆ ಹಿ ಆಲ್ವೇಸ್ ವಾಂಟೆಡ್ ಮೀ ಟು ಗೆಟ್ ಮೈ ಓನ್ ಐಡೆಂಟಿಟಿ. ಅವ್ರನ್ನ ನೀನು ಎಲ್ಲಿ ಹೋದ್ರೂ ನಿನಗೆ ಉಪೇಂದ್ರ ಕುಮಾರ್ ಮಗ ಅಂತ ನಿಂಗೆ ಮರ್ಯಾದೆ ಸಿಗುತ್ತೆ. ದ ಮೂಮೆಂಟ್ ಯು ಸೇ ಯುವರ್ ಉಪೇಂದ್ರ ಕುಮಾರ್ ಸನ್ ವಿಲ್ ಗೆಟ್ ಯುವರ್ ಡ್ಯೂ ರೆಸ್ಪೆಕ್ಟ್. ಬಟ್ ಐ ವಾಂಟ್ ಬಿ ನೋನ್ ಆಸ್ ತನುಜ್ ಕುಮಾರ್ಸ್ ಫಾದರ್. ಅದನ್ನ ಇಂಪ್ರೂವ್ ಮಾಡು. ತಂದೆಗೆ ನೀವೇನು ಆಗಬೇಕು ಅಂತ ಆಸೆ ಇತ್ತು? ಆ್ಯಕ್ಚುಲಿ ಅವ್ರಿಗೆ ಡಾಕ್ಟರ್ ಆಗಬೇಕಂತ ಅನಿಸಿತ್ತು, ಬಟ್ ನನಗೂ ಮ್ಯಾಥ್ಸ್ಗೂ ಬಯಾಲಜಿಗೂ ಸರಿ ಹೋಗ. ನಾನು ಮುಂಚೆ ಅಂದರೆ ಇಂಜಿನಿಯರ್ ಆದರೆ ಫೇಲ್ ಆಗ್ಬಿಡ್ತೇನಪ್ಪ, ಆಗ ನನಗೆ ಮ್ಯಾಥ್ಸ್ ಎಲ್ಲ ಓದೋಕ್ಕಾಗಲ್ಲ ಅಂತ BSc ಕಂಪ್ಯೂಟರ್ ಸೈನ್ಸ್ ಮಾಡಿದೆ. ಮಾಡಿಬಿಟ್ಟು ಐ ವಾಸ್ ವರ್ಕಿಂಗ್ ದೇರ್ ಇನ್ ಚೆನ್ನೈ ಇನ್ ಕಂಪ್ನಿಯಲ್ಲಿ ಫಾರ್ 2 years. ಆಮೇಲೆ 2000 ವಿ ಕೇಮ್ ಹಿಯರ್. ಬಂದು ಸಿನ್ಸ್ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಳ್ಳೋಣ ಅಂತ ರಾಮ್ಯಾ ಸೇರಿ, ಅದಾದಮೇಲೆ ದಿಸ್ ವಾಟ್ ಆ್ಯಕ್ಚುಲಿ ಹ್ಯಾಪನ್. ಓಕೆ, ಈಗ ಈ ಟಿಪಿಕಲ್ ಫಾದರ್ಸ್ಗಳು ಇರ್ತಾರಲ್ಲ ಕೆಲವೊಂದೊಂದು, ಆ ಥರದಲ್ಲಿ ಅಪ್ಪ ಏನು ಪರಿಣಾಮ ಬೀರೋದಂದರೆ ನಿಮ್ಮ ಅಕಾಡೆಮಿಕ್ಸ್ ವಿಷಯದಲ್ಲಿ, ಅಥವಾ ಒಬ್ಬರೊಬ್ಬರು ಮನೆಯಲ್ಲಿ ಪಾಪ ಅವ್ರ ಹೇರ್ ಕಟ್ಟಿಂಗಿಂದ ಹಿಡಿದು ಹಾಕೋ ಡ್ರೆಸ್ಸಿಂಗ್ವರೆಗೂ ತಂದೆಯ ಒಂದು ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀನಿ, ಅದರ ಇಂಟರ್ಫಿಯರೆನ್ಸ್ ಅಂತ ಹೇಳಲ್ಲ. ಯಾಕೆಂದರೆ ಪ್ರತಿಯೊಂದು ತಂದೆನೂ ನಾವು ಚೆನ್ನಾಗಿರ್ಲಿ ಅನ್ನೋದಕ್ಕೆ ಬಯಸೋದು. ಸೊ ಆ ತಂದೆದ ಇನ್ವಾಲ್ವ್ಮೆಂಟ್ ಇರುತ್ತೆ. ಈ ಥರ ಹೇರ್ ಕಟ್ ಮಾಡೋದು ನಮ್ಮಪ್ಪ ನನಗೆ ಮಾಡಿಸೋರು, ಉದ್ದ ಬಿಡಬಾರ್ದು ಇಷ್ಟು. ಅದು ಸೇಮ್ ನಿಮ್ದು ಏನು ಎಕ್ಸ್ಪೀರಿಯನ್ಸ್ ಅದೇ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಆಲ್ವೇಸ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಡು ಹೋಗು. ಓಕೆ, ನೀನು ಇವತ್ತು ಬಂದು ನೀನು ಲಾಂಗ್ ಕೂದಲು ಬಿಟ್ಕೊಂಡಿರ್ಬೋದು, ಬಟ್ ಇಟ್ ಮೈ ನಾಟ್ ಆ್ಯಕ್ಚುಲಿ ಎಮ್ಯುಲೇಟ್ ವಾಟ್ ಯು ಆರ್. ಬೇರೆಯವ್ರಿಗೆ ನೋಡೋರಿಗೆ ದೇ ವಿಲ್ ಡೆವಲಪ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಫ್ ವಾಟ್ ಯು. ಕರೆಕ್ಟ್. ಆ್ಯಂಡ್ ಅವ್ರನ್ನ ಅಂಟಿಲ್ನೆಸ್ ಯು ಆರ್ ಸಕ್ಸಸ್ಫುಲ್, ಓಕೆ, ಡೋಂಟ್ ಅನ್ನೆಸರಿ ಟೇಕ್ ಅನ್ವಾಂಟೆಡ್ ಥಿಂಗ್ಸ್ ಇನ್ ಯುವರ್ ಮೈಂಡ್. ಯಾಕಂದರೆ ಯು ಫೋಕಸ್ ಆನ್ ಯುವರ್ ಗೋಲ್. ನೀನು ಗೋಲ್ ಬಿಟ್ಟು ಮಿಕ್ಕಿದೆಲ್ಲ ಫೋಕಸ್ ಮಾಡೋಕೆ ಹೋದರೆ ನಿನಗೆ ಯು ವಾಂಟ್ ರೀಚ್ ಅಲ್ಟಿಮೇಟ್. ಸೊ ಹಾಗೆ, ಸೊ ನಾನು ಹಾಕೋ ಡ್ರೆಸ್ಸು ಯಾವಾಗ ಇನ್ಶರ್ಟ್ ಮಾಡೋ ಈ ಥರ ನೋಡಿದ್ರೆ ನಮ್ಮಪ್ಪ ಬೈದ್ಬಿಟ್ಟಿರೋರಲ್ಲಿ, ರೈಟಿಂದ ಲೆಫ್ಟ್ ಹಿಂಗೆ ತಗೋ, ಕರೆಕ್ಟಾಗಿ ಎಣ್ಣೆ ಹಚ್ಕೊಂಡು ಹಿಂಗೆ ಕೂತ್ಕೊಂಡು ನಾನು ಕಾಲೇಜ್ ಹೋಗಿ ಹಿಂಗೆ ಮಾಡ್ಕೊಂಡು ಹೋಗಿದ್ದೀನಿ. ಎಸ್, ನೈಸ್. ಬಟ್ ಆಮೇಲೆ ಹೋಗಿ ತಲೆ ನೀರು ಹಾಕೊಂಡು ತೊಳ್ಕೊಂಡು ಹೋಗಿ ಮತ್ತೆ ಬರ್ತಾವೆ ಆಯಿಲ್ ಬಡ್ಲಾಕೊಂಡು ಬರೋದು. ಅದು ಹುಡುಗರು ಗಿಮಿಕ್ಗಳು ಅದು ಇದ್ದಿದ್ದೇನದು. ಬಟ್ ಎಸ್ ಒಟ್ಟೆ ಅಂದರೆ ಇಷ್ಟೊಂದು ಹಾಡುಗಳು, ಇಷ್ಟೊಂದು ಸಾಧನೆ ಅಂದರೆ ಏನೂ ಗೊತ್ತಿಲ್ಲದೆ ಇರೋ ಒಬ್ಬ ಹುಡುಗ ಮನೆಗೆ ಹೋಗಿ ಮ್ಯೂಸಿಕ್ ಪಾಠ ಹೇಳಿಕೊಟ್ಟು ಒಂದು ರೂಲ್ ಮಾಡಿದ್ರಲ್ಲ ಇಂಡಸ್ಟ್ರಿನ. ಅವರ ಒಂದು ಟ್ರಾವೆಲ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ತನುಜ್ ಸರ್, ಆ್ಯಸ್ ಅನ್ ಇಂಡಿವಿಜುವಲ್? ಅಂತಿಂದ ಆಫ್ಕೋರ್ಸ್ ಫಸ್ಟು ಟ್ಯಾಲೆಂಟ್ ಇರಬೇಕು, ಓಕೆ, ನಿಮ್ಮ ಹಾರ್ಡ್ ವರ್ಕ್ ಇರಬೇಕು, ಬಟ್ ಅದ್ರ ಜೊತೆ ಲಕ್ಕು ಇರಬೇಕು. ಐ ಹ್ಯಾವ್ ಸೀನ್ ಲಾಟ್ ಆಫ್ ಮ್ಯೂಸಿಷಿಯನ್ಸ್ ಹೂ ಆರ್ ಅಮೇಝಿಂಗ್ಲಿ ಟ್ಯಾಲೆಂಟೆಡ್. ಅವ್ರದ್ದು ಹಾರ್ಡ್ ವರ್ಕ್ ಇರುತ್ತೆ, ಬಟ್ ದೇ ಹ್ಯಾವನ್ ಗಾಟ್ ದ ಬ್ರೇಕ್ ಥ್ರೂ ವಾಟ್ ದೇ ವಾಂಟ್. Personally, like last 20 years now, I've been part of a band here in Bangalore. I've played bass guitar along. I've seen a lot of musicians who have actually left India because they felt we'll not get the right opportunities here, and they have shown abroad. So, talent to hard work idare. Yakane without talent hard work, you can only sustain for some time. Yakane you'll run out of ideas eventually. But ನಿಮಗೆ ಆ ಲಾಂಗಿಟಿವಿಟಿ ಬೇಕಂದರೆ ಅದ್ರ ಜೊತೆ ಆ ಲಕ್ಕು ಬೇಕೇ ಬೇಕಾದು. ಕೇಳೋ ವಿಧಾನ ಬದಲಾಗಿದೆ. ಅಂದರೆ ಮೊದಲು ಒಂದು ಗ್ರಾಮೋಫೋನಲ್ಲಿ ಕೇಳ್ತಿದ್ವಿ, ಆಮೇಲೆ ಪ್ಲೇಟ್ ರೆಕಾರ್ಡಲ್ಲಿ ಕೇಳ್ತಿದ್ವಿ, ಕ್ಯಾಸೆಟ್ಟಲ್ಲಿ ಕೇಳ್ತಾ ಇದ್ವಿ, ಆಮೇಲೆ ಸಿಡಿ ಬಂತು, MP3 ಬಂತು, ಈಗ ಸಬ್ಸ್ಕ್ರಿಪ್ಷನ್ ಕೇಳ್ತಿದ್ವಿ, ಐಪಾಡಲ್ಲಿ ಈಗ ಸಬ್ಸ್ಕ್ರಿಪ್ಷನ್ ತಗೋತಾ ಇದ್ದೀವಿ. ಬೇರೆ ಬೇರೆ ಅಂದರೆ ಕೇಳುವ ರೀತಿಗಳು ಬದಲಾಗಿದೆ, ಆದರೆ ಕೇಳೋ ಕಿವಿ ಬದಲಾಗಿಲ್ಲ. ಇಲ್ಲ ಅದೇನದು ಈಗ ನನ್ನ ಸ್ಟೂಡೆಂಟ್ಸ್ಗೂ ನಾವೇನದು ಈಗ ವೈ ವಿ ರಿಮೆಂಬರ್ ದ ಓಲ್ಡರ್ ಆರ್ಟಿಸ್ಟ್, ನಾಟ್ ಓನ್ಲಿ ಇದಕ್ಕೆ ಬರೀ ಇಂಡಿಯನ್ ಮಾತ್ರ ಇಲ್ಲ, ನೀವು ಅಬ್ರಾಡ್ ದ ಆರ್ಟಿಸ್ಟ್ ಅಲ್ಲಿ ತೊಗೊಂಡ್ರೆ. ಯಾಕಂದರೆ ನಾವು ಆಗ ವಿ ಯೂಸ್ ಟು ವೆಯ್ಟ್ ಫಾರ್ ದ
ಸಾಂಗ್ ಟು ರಿಲೀಸ್ ಆಸ್ ಅ ಕ್ಯಾಸೆಟ್. ಆಮೇಲೆ ಮನೇಲಿ ಕಾಸು ಕೊಡಲ್ಲ, ಯಾಕಂದರೆ ಆಗ ಬಂದು ಒಂದು ಕ್ಯಾಸೆಟ್ ₹100 ಇಸ್ ಲೈಕ್ ಸಮ್ 10,000. ವೆರಿ ಬಿಗ್ ಥಿಂಗ್. ಯಾ. ಸೊ ನಾವು ಯೂಸ್ ಟು ಸೇವ್ 1 or 2 years ಟು ಆ್ಯಕ್ಚುಲಿ ಅಕೌಂಟ್ ದಟ್ ₹100. ವೆಯ್ಟ್ ಮಾಡೋ, ಓಕೆ ಈ ಆಲ್ಬಮ್ ರಿಲೀಸ್ ಆದಮೇಲೆ ಹೋಗಿ ತೊಗೊಂಬಂದು, ಈಗ ಒಬ್ಬನ ಹತ್ರ ಕ್ಯಾಸೆಟ್ ಐತೆ, ಸೊ ಎಲ್ಲ ಫ್ರೆಂಡ್ಸ್ ಅವ್ರ ಮನೇಲಿ ಕೂತ್ಕೊಂಡು ವಿ ಲಿಸನ್ ದ ಸಾಂಗ್ ಆ್ಯಂಡ್ ವಿ ಎಂಜಾಯ್ ದ ಸಾಂಗ್. ಈಗ ಏನಂದರೆ ಎವ್ರಿಥಿಂಗ್ ಇಸ್ ಆನ್ ಯುವರ್ ಫೋನ್, ಫಿಂಗರ್ ಟಿಪ್ಸ್. ನೀವು ಆಲ್ರೆಡಿ ಪೇಡ್ ₹200 per month. ನೀವು ಕ್ಯಾನ್ ಜಸ್ಟ್ ಸ್ಕ್ರಾಲ್. ಸೊ ಈಗ ವಾಟ್ ಐ ಆ್ಯಕ್ಚುಲಿ ಫೀಲ್ ಇಸ್ ದ ಆಡಿಯನ್ಸ್ ಡಸಂಟ್ ಹ್ಯಾವ್ ಅ ಕನೆಕ್ಟ್ ವಿತ್ ದ ಆರ್ಟಿಸ್ಟ್. ಈಗ ಈಗಲೂ ಇಫ್ ಯು ಲುಕ್ ಅಟ್ ಈವನ್ ದ ಕರೆಂಟ್ ಜನರೇಷನ್ ಅವ್ರಿಗೆ ನೀವು ವೆನ್ ದೇ ಗೋ ಔಟ್ ಫಾರ್ ಅ ಪಾರ್ಟಿ ಆರ್ ಸಮಥಿಂಗ್ ಅವ್ರ ಕ್ಯಾಂಪಿಂಗ್ ಅಂತಂದರೆ ದೇ ಸ್ಟಿಲ್ ಸಿಂಗ್ ಓಲ್ಡ್ ಹಿಂದಿ ಸಾಂಗ್ಸ್, ಓಲ್ಡ್ ಕನ್ನಡ ಸಾಂಗ್ಸ್. ಲಾಂಗ್ ಡ್ರೈವ್ಗಳು ಹೋಗ್ಬೇಕಾದ್ರೂ ನಾವು ಹಳೆ ಯಾಕೆ? ಬಿಕಾಸ್ ದಟ್ಸ್ ಅ ಕನೆಕ್ಟ್ ವಾಟ್ ದೇ ಹ್ಯಾಡ್. ಬಟ್ ಈಗಿರೋ ಯಾವ್ದು ಯಾರಿಂದ ಕೇಳಿ ನಿಮ್ಮ ಫೇವ್ರೇಟ್ ಆರ್ಟಿಸ್ಟ್ ಅಂತ ಅವ್ರ ಈಗ ಕರೆಂಟ್ಲಿ ದಿಸ್ ಮೈ ಫೇವ್ರೇಟ್ ಆರ್ಟಿಸ್ಟ್ ಅಂತಾರೆ. ಯು ಆಸ್ಕ್ ದೆಮ್ ಆಫ್ಟರ್ 2 years they'll be like someone else is there. I feel that is where the disconnect has happened between the audience and the artist. I'm not saying the artists have lost their credibility anta illa, ಅವ್ರ ಟ್ಯಾಲೆಂಟ್ ಇನ್ನೂ ಇದೆ, ಅವ್ರ ಹಾರ್ಡ್ ವರ್ಕ್ ಇನ್ನೂ ಇದೆ, ಬಟ್ ದ ಆಕ್ಸೆಸ್ ಟು ಮ್ಯೂಸಿಕ್ has become so easy. ಆ ಫಸ್ಟ್ 15 seconds ಒಳಗೆ ಅವ್ರು ಇಷ್ಟ ಆದರೆ ದೇ ಸ್ಟಾರ್ಟ್ ಸ್ಕ್ರಾಲಿಂಗ್. ಬಟ್ ನಾವು ಹಂಗಿಲ್ಲ. ಈಗಲೂ ಐ ರಿಮೆಂಬರ್ ದ ಲಿರಿಕ್ಸ್ ಆಫ್ ದ ಫಸ್ಟ್ ಸಾಂಗ್ ವಾಟ್ ಐವ್ ಆ್ಯಕ್ಚುಲಿ ಲಿಸನ್ ಟು. ಅದು ನಂಗೆ ಇನ್ನೂ ಜ್ಞಾಪಕ, ಯಾಕಂದರೆ ವಿ ಯೂಸ್ ಟು ಪುಟ್ ಇನ್ ದಟ್ ಕೈಂಡ್ ಆಫ್ ಎಫರ್ಟ್. So I'm not saying the quality of artists has gone down, it's just that the consumer ಬಂದು habits has changed. ಓಕೆ, ಇವಾಗ ಜನರಲಿ ಒಂದು ಮಾತಿದೆಯಲ್ಲ ತನುಜ್ ಅವರೇ, ಅಂದರೆ ಮೆಲೋಡಿ ಯಾವತ್ತು ಸಾವಿಲ್ಲ, ಆಲ್ವೇಸ್ ಮೆಲೋಡಿ ವಿಲ್ ರಾಕ್. ಈ ಫಾಸ್ಟ್ ನಂಬರ್ಸ್ ಎಲ್ಲ ಆ ಮೂಮೆಂಟ್ ಇನ್ಸ್ಟೆಂಟ್ ಹಿಟ್ ಆಗುತ್ತೆ ಆ್ಯಂಡ್ ವಿ ವಿಲ್, ಬಿಕಾಸ್ ಈಗ ಜನಕ್ಕೆ ಬೇಕಾಗಿರೋದು ಅದು. ಸಿ ದಿಸ್ ವಾಟ್ ಐಮ್ ಸೇಯಿಂಗ್. ಈಗ ಕರೆಂಟ್ ಬಂದು ನೀವು ಟ್ರೆಂಡಿಂಗ್ ನೋಡಿದ್ರೆ ಮೇ ಬಿ 3 to 4 days they listen to the song. ಆ್ಯಂಡ್ ಜನರಲ್ ಆಗಿ ಏನಾಗುತ್ತೆ, ದೇ ಹ್ಯಾವ್ ದಟ್ particular term called I think it's called FOMO, fear of missing out. ಸೊ ನಾನು ಹೇ ಮಗ ನಿಂಗೆ ಗೊತ್ತಾ ಈ ಹಾಡು ಬಂದರೆ ಕೇಳಿದ್ಯಾ, ನೀವು ಕೇಳಿದ್ದೆ ಅಂತ ಹೇಳಬೇಕು, ಇಲ್ಲದ್ರೆ ಇನ್ನೂ ಕೇಳಿಲ್ಲ ಅಂತ ಇದು ಮಾಡಿ. ಸೊ ಹಾಗೆ ಪುಷ್ ಮಾಡಿ ಮೋಸ್ಟ್ ಆಫ್ ದ ಸಾಂಗ್ಸ್ ಆರ್ ಲೈಕ್ ಗೆಟಿಂಗ್ ಹಿಟ್ ಅಟ್ ದಟ್ ಪಾಯಿಂಟ್. ಬಟ್ ಅದಾದ್ಮೇಲೆ ದೇ ಮೂವ್ ಆನ್ ಟು ದ ನೆಕ್ಸ್ಟ್ ಸಾಂಗ್. ಆ್ಯಂಡ್ ಆ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ದಟ್ ಗೋಸ್ ಫಾರ್ millions of views and they earn crores out of it. ಓಕೆ. So financially ನೋಡಿದ್ರೆ right now they have got a much more stable what you can say process in place rather than what is there in my dad's time. ನಿಮ್ಮ ತಂದೆಯವ್ರ ಮೇಲೆ ಪರಿಣಾಮ ಬೀರದಂತ ಅಥವಾ ಅವರು ತುಂಬ ಇಷ್ಟಪಡ್ತಿದ್ದ ಬೇರೆ ಮ್ಯೂಸಿಷಿಯನ್ಸ್ ಯಾರು, ಮ್ಯೂಸಿಕ್ ಡೈರೆಕ್ಟರ್ಗಳು? ಓಕೆ, ಅವ್ರು ಬಂದು he used to like listen to a lot of ಇದನ್ನು ಓಪಿ ನಾಯರ್ ಹಿಂದಿ, ಬಿಕಾಸ್ ಅವ್ರ ಹಿಂದೂಸ್ತಾನಿ it used to be like a lot. So ಅವರು ಬಂದು he used to like more listen to them and he was a big fan of Lata Mangeshkar madam ಅವ್ರದ್ದು. ಓಕೆ. And he also received one like award from Lata Mangeshkar. ಅವ್ರದ್ದು ಫೋಟೋ ಇದೆ ನಾನು. Exactly, I'll definitely share it across with you. ಓಕೆ. ಆ್ಯಂಡ್ ನಿಮ್ಮ ಮೇಲೆ ಯಾರು ನಿಮ್ಮ ತಂದೆ ಬಿಟ್ಬಿಟ್ಟು ಪರಿಣಾಮ ಬೀರೋ ಮ್ಯೂಸಿಷಿಯನ್? ಅಫ್ಕೋರ್ಸ್ ಇಳಿಯರಾಜ ಸರ್. ಯಾಕಂದರೆ ನಾನು ಐ ಗ್ರೂ ಅಪ್ ಲಿಸ್ನಿಂಗ್ ದ, ಯಾಕಂದರೆ ಈಗಲೂ ಜ್ಞಾಪಕ ಇದೆ, ಐ ವಾಸ್ ಇನ್ ಮೈ 10th standard when ದಳಪತಿ ಮೂವಿ ಕೇಮ್ ಔಟ್. ಓಕೆ, ಆ್ಯಂಡ್ ಸಿನ್ಸ್ ಬೀಯಿಂಗ್ ಇನ್ ಚೆನ್ನೈ ವಿ ಆರ್ ಮೋರ್ ಇನ್ ಟು ದ ತಮಿಳ್ ಅದು. ಕರೆಕ್ಟ್. ಸೊ ಅದು ಇಲ್ಲ ಪುನ್ನಗೆ ಮನ್ನನ್, ಪುನ್ನಗೆ ಕಮಲ್ ಅವ್ರದ್ದು. ಸೊ ಇದೆಲ್ಲ ಬಂದು ಅಪಾರ್ಟ್ ಫ್ರಮ್ ದ್ಯಾಟ್ ಐವ್ ಆ್ಯಕ್ಚುಲಿ ಲಿಸನ್ ಟು ದಟ್. ಓಕೆ. ಓಕೆ, ಆ್ಯಂಡ್ ವೆನ್ ರೋಜಾ ಕೇಮ್ ಅಪ್ ವಿತ್ ಎ ರಾಮನ್ ಸರ್ ಬಂದು ಏನಂದರೆ ಇಟ್ ಟೋಟ್ಲಿ ಶಿಫ್ಟೆಡ್ ದ ಸೌಂಡ್ ನ್ಯೂ ವೇವ್. ಇಟ್ ವಾಸ್ ಅ ನ್ಯೂ ವೇವ್. ಎಸ್. ಮುಂದಿನ ಗೋಲ್ಸ್ ಏನು ತನುಜ್ ಅವ್ರದ್ದು? ಈಗ ಸದ್ಯಕ್ಕೆ ಐ ವಾಂಟ್ ಎಕ್ಸ್ಪ್ಯಾಂಡ್ ಮೈ ಸ್ಕೂಲ್, ಬಟ್ ಡೆಫಿನೆಟ್ಲಿ ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ, ಎಸ್ ಐ ಆಮ್ ಆ್ಯಕ್ಚುಲಿ ರೆಡಿ ಟು ಡೂ ಮ್ಯೂಸಿಕ್ ಫಾರ್. ಎಸ್, ಉಪೇಂದ್ರ ಕುಮಾರ್ ಅವರ ಮನೆತನ, ಅವರ ಒಂದು ವಂಶದ ಕುಡಿ ನಮ್ಮ ತನುಜ್ ಅವರು. ಖಂಡಿತ ಈ ಮೂಲಕ ನಾನು ಅಪ್ಕಮಿಂಗ್ ನಮ್ಮ ಎಲ್ಲ ಡೈರೆಕ್ಟರ್ಗಳಿಗೆ, ಮೇಕರ್ಸ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ಲೀಸ್ ಇಂಥ ಒಂದು ಪ್ರತಿಭೆನ, ಆ ಫ್ಯಾಮಿಲಿ ಲೆಗಸಿನ ಮುಂದುವರಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಡೆಫಿನೆಟ್ಲಿ ಅಫ್ಕೋರ್ಸ್ ಅವರ ಕೆಲಸನೂ ಅದ್ಭುತವಾಗಿರುತ್ತೆ. ಕೆಲವು ಅವ್ರ ಕೆಲಸಕ್ಕೆ ಸಂಬಂಧಪಟ್ಟಿದ್ದ ವಿಡಿಯೋಸ್ನಾಗಲಿ ಅಥವಾ ಆಡಿಯೋನಾಗಲಿ ನಾನು ಡೆಫಿನೆಟ್ಲಿ ಐ ವಿಲ್ ಈ ಕಾರ್ಯಕ್ರಮದಲ್ಲಿ ಹಾಕ್ತೀನಿ. ಆ್ಯಂಡ್ ಎಲ್ಲ ಉಪೇಂದ್ರ ಕುಮಾರ್ ಅವರ ಕೇಳುಗ ಅಭಿಮಾನಿಗಳಿಗೆ, ಅವರ ಮ್ಯೂಸಿಕ್ನ ಕೇಳಿ ಇಷ್ಟಪಟ್ಟ ನಿಮ್ಮ ತಂದೆಯವರ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಅವ್ರು ನೆನಪಿಟ್ಕೊಂಡಿರುತ್ತೆ ನಮಗೆ ಬಂದು ಇಟ್ಸ್ ವಂಡರ್ಫುಲ್ ಥಿಂಗ್. ಯಾಕಂದರೆ ಈಗ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅಂದಂಗೆ, ಅದೇ ಥರ ಬಂದ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ಅವ್ರದ್ದು ಫ್ಯಾನ್ಸ್ ಇಸ್ ದೇರ್ ಲೈಫ್ ಲೈನ್. ಸೊ ಅವ್ರ ಮ್ಯೂಸಿಕ್ ಇನ್ನೂ ನಡೀತಾ ಇತ್ತಂದರೆ ಇಟ್ಸ್ ಬಿಕಾಸ್ ಆಫ್ ದ ಫ್ಯಾನ್ಸ್. ಸೊ ಅವ್ರಿಗೆ ಡೆಫಿನೆಟಾಗಿ ನಾನು ಆ್ಯಕ್ಚುಲಿ ವೆರಿ ಥ್ಯಾಂಕ್ಫುಲ್. ಎಸ್ ತನುಜ್ ಅವರು, ಅಂದರೆ ಈ ಒಂದು 1.5 hour ಶಾರ್ಟಾಗಿ ನಾವು ಅಲ್ಲಲ್ಲಿ ಕೆಲವು ನಿಮ್ಮ ತಂದೆಯವ್ರ ವಿಚಾರನ, ನಿಮ್ಮ ವಿಚಾರನ ಮಾತಾಡ್ಕೊಂಡ್ಬಂದ್ವಿ. ಒಂದು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ನನಗೆ ನಿಮ್ಮ ಜೊತೆ ಮಾತಾಡಿದ್ದು ಒಂದು ತುಂಬ
ಖುಷಿ ಕೊಡ್ತು. ನಿಮ್ಗೆ ಏನು ಅನಿಸ್ತು ನನ್ನ ಜೊತೆ ಮಾತಾಡಿದ್ದು? ಡೆಫಿನೆಟ್ ಈ ಥರ ನೀವು ಆ್ಯಕ್ಚುಲಿ ಅಪ್ಪನ ಬಗ್ಗೆ ನೀವು ಬಂದು ಕೇಳಿದ್ರೆ ಅದೇ ನನಗೆ ತುಂಬ ಇಟ್ಸ್ ಅ ಬಿಗ್ ಥಿಂಗ್. ಯಾಕಂದರೆ ಇನ್ನೆಸ್ಟ್ಲಿ ಪೀಪಲ್ ಫಾರ್ಗೆಟ್ ಥಿಂಗ್ಸ್ ವೆರಿ ಫಾಸ್ಟ್. ಯಾಕಂದರೆ ದೇ ಆರ್ ಆಲ್ ಬಿಸಿ ವಿತ್ ದೇರ್ ಲೈಫ್ಸ್. ಅದು ಆಗ ನೀವು ಜ್ಞಾಪಕ ಇಟ್ಕೊಂಡು ಬಂದಿದ್ದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಿ. ಇಟ್ಸ್ ಮೈ ಬಿಗ್ಗೆಸ್ಟ್ ಹಾನರ್ ಸರ್. ಅಂದರೆ ಅಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಕೂತ್ಕೊಂಡು ಮಾತಾಡ್ತಿದ್ವಿ. ಯಾರಿಗಿರುತ್ತೆ ಹೇಳಿ ಆಪರ್ಚುನಿಟಿ, ಆ ಹಾಡುಗಳು ಕೇಳಿ ಬೆಳೆದವ್ರು ಇವತ್ತು ಅವ್ರ ಮನೆಗೆ ಬಂದು ಅವ್ರ ಮಗನ ಜೊತೆ ಕೂತ್ಕೊಂಡು ನಾವು ಮಾತಾಡ್ತಿದ್ವಿ ಅಂದರೆ ಐ ಆಮ್ ಬ್ಲೆಸ್ಡ್ ಅಷ್ಟೇ. ಸೊ ಥ್ಯಾಂಕ್ಸ್ ಯು ಫಾರ್ ದಟ್ ಗಿವ್ ಮಿ ದಟ್ ಆಪರ್ಚುನಿಟಿ. ಎಸ್, ಮುಂದೆ ಏನೋ ಆಲ್ಬಮ್ಸು ಎನಿಥಿಂಗ್ ಇಸ್ ದೇರ್ ಮಾಡೋಣ, ವಿಲ್ ಡೂ ಸಮಥಿಂಗ್. ಯಾಕೆಂದರೆ ನಿಮ್ಮ ಆ ಸಂಗೀತದ ಕೆಲಸಗಳು ಇನ್ನೂ ಮುಂದುವರ್ಕೊಂಡು ಹೋಗಬೇಕು, ಅದೇ ನಮ್ಮ ಆಸೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಫೈನಲಿ ಬಿಫೋರ್ ವೈಂಡಿಂಗ್, ನಿಮ್ಮ ಶಾಲೆಗೆ ಸೇರಬೇಕು ಅಂತ ಯಾರು ಈ ಪ್ರೋಗ್ರಾಮ್ ನೋಡ್ಬಿಟ್ಟು ಯಾರು ಗಿಟಾರ್ ಕಲಿಯೋಕ್ಕೋ ಅಥವಾ ಏನೋ ನಿಮ್ಮ ಸ್ಕೂಲ್ಗೆ ಅಡ್ಮಿಷನ್ ಆಗಬೇಕು ಅಂದರೆ ನಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನೀವು ಸ್ವಲ್ಪ ಶೇರ್ ಮಾಡಿದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ. ಅವ್ರದ್ದು ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ದಯವಿಟ್ಟು ಕಲಿಯೋ ಆಸಕ್ತಿ ಇರೋ ಮಕ್ಕಳು ಸಂಪರ್ಕಿಸಿ. ಡೆಫಿನೆಟ್ ಅದು ಮಾತಾಡಿದ್ರೆ ಇಫ್ ದೇ ವಾಂಟ್ಸ್ ಯಾರು ಬಂದು ಆಲ್ಬಮ್ ಮಾಡಬೇಕಂದ್ರೆ ದೇ ಕ್ಯಾನ್ ಆ್ಯಕ್ಚುಲಿ ಅಪ್ರೋಚ್ ಮೀ ಫಾರ್ ದಟ್. ಪ್ರೈವೇಟ್ ಆಲ್ಬಮ್ ಮಾಡೋರು, ಮ್ಯೂಸಿಕ್ ಇರ್ಬೋದು, ಸ್ಟುಡಿಯೋಗಿರ್ಬೋದು, ಒಳ್ಳೆ ಸ್ಟುಡಿಯೋ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ, ಸೇರಿ ನಿಮ್ಮ ಒಂದು ಸಂಗೀತನ ಉಪೇಂದ್ರ ಕುಮಾರ್ ಅವರ ಗುರುಕುಲದಿಂದ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ತನುಜ್ ಅವರೇ, ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಶ್ರೀ ಉಪೇಂದ್ರ ಕುಮಾರ್ ಅವರ ಬದುಕಿನ ಕತೆ, ಜೀವನದ ಕತೆ, ಅವರ ಮಗನ ಜೊತೆ, ತನುಜ್ ಅವರ ಜೊತೆ. ಸೊ ನಿಮಗೆ ಈ ಸರಣಿ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿನಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಹಾಗೂ ಚಿತ್ರರಂಗ ಕಟ್ಟಿಕೊಟ್ಟ ದಿಗ್ಗಜರನ್ನ ಎಲ್ಲೇ ಇರಲಿ ಹೋಗಿ ಹುಡುಗಿ ಹೇಗೆ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದನ್ನು ಮರೆಯಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.